ನೀವೇನಾದರೂ 35,000 ರಿಂದ 40,000 ರೂಪಾಯಿ ರೇಂಜಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಈ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಮೋಟ್ರೋಲಾ ಎಡ್ಜ್ 70 Pro ಮತ್ತು ವಿವೋ V70 FE ಸ್ಮಾರ್ಟ್ ಫೋನ್ ಇದೆ. ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ ಫೋನ್ಗಳು. ಮೋಟೋದು 8GB 256GB ಸ್ಟೋರೇಜ್ ವೇರಿಯಂಟು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ 37,000 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು. ಅದೇ ಈ ಕಡೆ ವಿವೋ ಸೇಮ್ ವೇರಿಯಂಟು 38,500 39,000 ರೂಪಾಯಿ ಆಗುತ್ತೆ. 1,500 ರಿಂದ 2,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ನಾನಿವತ್ತು ಈ ಎರಡೂ ಸ್ಮಾರ್ಟ್ ಫೋನ್ಗಳನ್ನ ಕಂಪ್ಲೀಟಾಗಿ ಕಂಪೇರ್ ಮಾಡ್ತಾ ಇದ್ದೀನಿ. ಯಾವ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಯಾವ ಫೋನಲ್ಲಿ ಚೆನ್ನಾಗಿದೆ, ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ ಯಾವ ಫೋನಲ್ಲಿ ಬೆಸ್ಟ್ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಕ್ಯಾಮ್ರಾವನ್ನೇ ಕಂಪೇರ್ ಮಾಡೋಣ. ಎಲ್ಲರೂ ಕೂಡ ಫೋನ್ ತಗೋಬೇಕಾದ್ರೆ ಫಸ್ಟ್ ನೋಡುವಂಥ ವಿಷಯನೇ ಕ್ಯಾಮ್ರಾ. ನಮಗೆ ಈ ಎರಡು ಫೋನ್ಗಳ ಹಿಂದೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. ಮೋಟೋದಲ್ಲಿ 50 MP ಮೈನ್ ಸೆನ್ಸಾರ್ ಇದ್ರೆ ಈ ಕಡೆ ವಿವೋನಲ್ಲಿ 200 MP ಮೈನ್ ಸೆನ್ಸಾರ್ ಇದೆ. ಆಯ್ತಾ, ಫಸ್ಟ್ ಆಫ್ ಆಲ್ ಮೆಗಾ ಪಿಕ್ಸೆಲ್ ಮ್ಯಾಟ್ರ್ ಆಗೋದಿಲ್ಲ, ಇದರೊಳಗಿರುವಂಥ ಸೆನ್ಸಾರ್ ಮ್ಯಾಟ್ರ್ ಆಗುತ್ತೆ. ಆಯ್ತಾ, ನಮಗೆ ಈ ವಿವೋದಲ್ಲಿ ಯಾವುದು ಮೈನ್ ಸೆನ್ಸಾರ್ ಅಂತ ಎಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ನಮಗೆ ಮೋಟೋದಲ್ಲಿ ಸೋನಿ LYT 710 ಸೆನ್ಸಾರ್ ಸಿಗ್ತಾ ಇದೆ. ನಮಗೆ ಈ ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಆಯಿತಾ, ಒಳ್ಳೆಯದು. ನೀವು ಲಾಂಗ್ ಎಕ್ಸ್ಪೋಜರ್ ಶಾಟ್ ತೆಗಿಬೇಕಾದ್ರೆ ಒಂದು ಒಳ್ಳೆಯ ಅನ್ಬ್ಲರ್ ಫೋಟೋ ನಮಗೆ ಸಿಗುತ್ತೆ, ಬ್ಲರ್ ಆಗಲ್ಲ ಫೋಟೋ ಕತ್ಲಲ್ಲೂ ಕೂಡ. ಸೊ ಒಳ್ಳೆಯದು. ನನಗೆ ಪರ್ಸ್ನಲಿ ಮೈನ್ ಸೆನ್ಸಾರ್ ಮೋಟೋದು ಮಚ್ 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 ಬೆಟರ್ ಅನ್ನಿಸ್ತು. ಮೋಟೋದಲ್ಲಿ ಹೌದು ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಇದೆ, ಕಲರೆಲ್ಲ ಹೆವಿ ಪಾಪ್ ಆಗೋ ರೀತಿ ಮಾಡುತ್ತೆ. ಬಟ್ ಫೈನಲ್ ಔಟ್ಪುಟ್ಟು ನೀವು ಎಡಿಟ್ ಮಾಡೋದೇ ಬೇಕಾಗಿಲ್ಲ, ಆ ರೀತಿ ಫೋಟೋ ಔಟ್ಪುಟ್ ನನಗೆ ಮೋಟೋದಲ್ಲಿ ಬರ್ತಾ ಇದೆ ಅಂತ ಅನ್ನಿಸ್ತು. ಹೌದು, ಮೆಗಾ ಪಿಕ್ಸೆಲ್ ಇದರಲ್ಲಿ ಜಾಸ್ತಿ ಇರ್ಬೋದು, ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಫೈನಲ್ ಕ್ಲಾರಿಟಿ ನನಗೆ ಮೋಟೋದಲ್ಲಿ ಬೆಟರ್ ಅನ್ನಿಸ್ತು. ಈ ಎರಡು ಫೋನ್ಗಳಲ್ಲಿ ಇನ್ನೊಂದು ಸೆನ್ಸರ್ನ ಕೊಟ್ಟಿದ್ದಾರೆ, ವೈಡ್ ಆ್ಯಂಗಲ್ ಕ್ಯಾಮ್ರಾ. ಮೋಟೋದಲ್ಲಿ 50 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಈ ಕಡೆ ವಿವೋದಲ್ಲಿ 8 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ವೈಡ್ ಆಗಿದೆ, ಬಟ್ ಕ್ಲಾರಿಟಿ ನನಗೆ ವಿವೋದಲ್ಲಿ ವೈಡ್ ಆ್ಯಂಗಲ್ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಆ್ಯಕ್ಚುಲಿ ಮೋಟೋದಲ್ಲಿರುವಂಥ ವೈಡ್ ಆ್ಯಂಗಲ್ ಕ್ಯಾಮ್ರಾ ಮಚ್ ಬೆಟರ್ ಕ್ವಾಲಿಟಿಯ ಇಮೇಜನ್ನು ಕೊಡುತ್ತೆ, ಜೊತೆಗೆ ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಆ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲಿ ಎರಡೂ ಕೂಡ ತುಂಬ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಮೋಟೋ ಸ್ವಲ್ಪ ಜಾಸ್ತಿ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಔಟ್ಪುಟನ್ನು ಕೊಡ್ತಾ ಇದೆ. ಓವರಾಲ್ ರೇರ್ ಕ್ಯಾಮ್ರಾ ನನಗೆ ಪರ್ಸ್ನಲಿ ಮೋಟೋ ಬೆಟರ್ ಇದೆ ಅಂತ ಅನ್ನಿಸ್ತು. ಹೌದು, ಸ್ಯಾಚುರೇಷನ್ ಕೂಡ ಸ್ವಲ್ಪ ಜಾಸ್ತಿ ಇದೆ, ಬಟ್ ನಂಗೆ ಅನ್ನಿಸ್ದಂಗೆ ಮೆಜಾರಿಟಿ ಜನಕ್ಕೆ, ಒಬ್ಬ ನಾರ್ಮಲ್ ವ್ಯಕ್ತಿಗೆ ಅದು ಮ್ಯಾಟ್ರ್ ಆಗಲ್ಲ. ಆಯಿತಾ, ಒಳ್ಳೆ ನೋಡೋಕ್ಕೆ ಸಕ್ಕತ್ತಾಗಿ ಬರಬೇಕು. ಮೆಜಾರಿಟಿ ಜನ ಆಮೇಲೆ ಕಲರ್ ಕರೆಕ್ಷನ್ ಅದು ಕೂಡ ಮಾಡ್ತಾರೆ. ಇದು ಬರುವಂಥ ಔಟ್ಪುಟ್ಟಿಗೆ ಅದು ಬೇಕಾಗಿಲ್ಲ, ಹೆವಿ ಪಾಪ್ ಆಗೋ ರೀತಿ ಔಟ್ಪುಟ್ ಬರುತ್ತೆ. ನ್ಯಾಚುರಲ್ ಬೇಕು ಅಂತ ಅದನ್ನು ಸೆಟ್ಟಿಂಗಲ್ಲಿ ನೀವು ಚೇಂಜ್ ಕೂಡ ಮಾಡ್ಕೊಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಈ ಎರಡು ಫೋನ್ಗಳಲ್ಲಿ 50 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ನನಗೆ ಕ್ಲಾರಿಟಿ ಎರಡು ಕೂಡ ತುಂಬ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಕಲರ್ ಟೋನ್ ಡಿಫ್ರೆಂಟ್ ಆಗಿದೆ. ಆಯಿತಾ, ನಿಮಗೆ ಈ ಒಂದು ಮೋಟೋ ಸ್ಕಿನ್ನ ಸ್ವಲ್ಪ ಯೆಲ್ಲೋಯಿಶ್ ಮಾಡುತ್ತೆ, ಇದು ವೈಟಿಶ್ ಮಾಡುತ್ತೆ. ಸೊ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಜನಕ್ಕೆ ಒಂದಿಷ್ಟ, ಇನ್ನೊಂದು ಜನಕ್ಕೆ ಇನ್ನೊಂದು ಇಷ್ಟ ಆಗ್ಬೋದು. ಡೀಟೇಲ್ಸ್ ಎರಡು ಕೂಡ ತುಂಬ ಸಿಮಿಲರ್ ಇದೆ. ಆಯಿತು, ಎರಡು ಕೂಡ ತುಂಬ ವೈಡ್ ಆಗಿದೆ. ಎರಡು ಕೂಡ ನೋಡ್ತಾ ಇದ್ದೀರಾ, ಹೆವಿ ವೈಡ್ ಆಗಿದೆ. ಸೊ ನೀವೇನಾದರೂ ವ್ಲಾಗರ್ಸ್ ಆಗಿದ್ದರೆ ಈ ಎರಡರಲ್ಲೂ ಕೂಡ ತುಂಬ ವೈಡ್ ಶಾಟ್, ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ತುಂಬ ವೈಡ್ ಶಾಟ್ ಎರಡರಲ್ಲೂ ಕೂಡ ಸಿಗುತ್ತೆ. ವಿಡಿಯೋಗ್ರಫಿಯಲ್ಲಿ ಈ ಮೋಟೋ ಫ್ರಂಟು ಮತ್ತು ಬ್ಯಾಕ್ ಮತ್ತು ಇದರಲ್ಲಿರುವಂಥ ಎಲ್ಲ ಸೆನ್ಸರ್ಸ್ ಇನ್ಕ್ಲೂಡಿಂಗ್ ವೈಡ್ ಆ್ಯಂಗಲ್ ಕ್ಯಾಮ್ರಾನು ಕೂಡ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಈ ಕಡೆ ವಿವೋದಲ್ಲಿ ನಮಗೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಸ್ಟೆಬಿಲಿಟಿಯಲ್ಲಿ ನನಗೆ ಮೋಟೋ ಸ್ವಲ್ಪ ಬೆಟರ್ ಸ್ಟೇಬಲ್ ವಿಡಿಯೋ ಔಟ್ಪುಟನ್ನು ಕೊಡುತ್ತೆ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ನನಗೆ ಪರ್ಸ್ನಲಿ ವಿತೌಟ್ ಎಡಿಟು, ವಿತೌಟ್ ಪೋಸ್ಟ್ ಪ್ರೊಸೆಸ್ಸಿಂಗು ಮೋಟೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಕ್ಯಾಮ್ರಾ ಫೀಚರಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಮಗೆ ಇಂಡಸ್ಟ್ರಿ ಫಸ್ಟ್ ಫ್ರೇಮ್ ಅಡ್ಜಸ್ಟ್ ಮಾಡುವಂಥ ಒಂದು ಫೀಚರ್ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ ಯಾರಿಗೋ ಒಂದು ಫೋಟೋ ತೆಗೆ ಕೊಡಬೇಕು, ನೀವೇ ಫ್ರೇಮ್ ಅಡ್ಜಸ್ಟ್ ಮಾಡಿ ಕೊಡ್ಬೋದು. ಒಂದು ಓವರ್ಲೇ ತೋರಿಸುತ್ತಾ, ಆಯಿತಾ, ಹೆವಿ ಯೂಸ್ ಆಗುವಂಥ ಫೀಚರ್. ಮತ್ತು ಹೊರೈಸನ್ ಲಾಕ್ ಸಹ ಇದೆ ಇದರಲ್ಲಿ. ಈ ಪ್ರೈಸ್ ರೇಂಜಿಗೆ ಒಳ್ಳೆಯದು. ಗ್ರೂಪ್ ಶಾಟ್ ಕೂಡ ಇದೆ, ಎಲ್ಲರೂ ಕೂಡ ಫೋಕಸ್ ಆಗಿರೋ ರೀತಿ ನಮಗೆ ಒಂದು ಔಟ್ಪುಟನ್ನು ಕೊಡುತ್ತೆ. ವಿವೋದಲ್ಲೂ ಕೂಡ ಕೆಲವೊಂದು ಯುನೀಕ್ ಫೀಚರ್ಸ್ ಇದೆ. ಅಂಡರ್ ವಾಟರ್ ಫೋಟೋಗ್ರಫಿಯನ್ನು ಮಾಡ್ಬೋದು. ಫಿಲ್ಮ್ ಕ್ಯಾಮ್ರಾ ಮೋಡ್ ಅಂತ ಇದೆ. ಸೊ ನೀವು ಮೇನ್ ಸ್ಕ್ರೀನಲ್ಲಿ ಸ್ವೈಪ್ ಮಾಡಿದ್ರೆ ಇನ್ನೊಂದು ಇಂಟರ್ಫೇಸಿಗೆ ತೊಗೊಂಡೋಗುತ್ತೆ. ಸೊ ರೆಟ್ರೋ ಫಿಲ್ಟರ್ಸ್ಗಳೆಲ್ಲ ನಮ್ಗೆ ಅದರೊಳಗೆ ಸಿಗುತ್ತೆ. ಆಯಿತಾ, ಸೊ ಈ ರೀತಿ ಫೀಚರ್ಗಳು ಎರಡರಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು
ಇನ್ನು ಎ ಐ ಫೀಚರಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ಅವಶ್ಯಕತೆ ಇರುವಂಥ ಕ್ಯಾಮ್ರಾ ಎ ಐ ಫೀಚರ್ಗಳಿದ್ದಾವೆ. ಮೋಟೋದಲ್ಲಿ ಎ ಐ ಸಿಗ್ನೇಚರ್ ಸ್ಟೈಲ್ ಅಂತ ಬರುತ್ತೆ, ಆ್ಯಕ್ಷನ್ ಶಾಟು, ಬ್ಲರ್ ಫ್ರೀ ಇಮೇಜ್ ಔಟ್ಪುಟ್ ನಮಗೆ ಸಿಗುತ್ತೆ, ಮತ್ತು ಗೂಗಲ್ ಫೋಟೋಸ್ ಒಳಗಡೆ ಕೆಲವೊಂದು ಎಡಿಟಿಂಗ್ ಫೀಚರ್ಗಳು ಸಿಗ್ತಾ ಇದೆ. ಈ ಕಡೆ ವಿವೋದಲ್ಲಿ ನಿಮಗೆ ಇಮೇಜ್ ಸ್ಟುಡಿಯೋ ಸಿಗುತ್ತಾ ಇದೆ, ಅದರಲ್ಲಿ ಎರೇಸರು, ಕಟ್ಔಟು, ಎನಾನ್ಸ್ ಮಾಡುವಂಥದ್ದು, ಮ್ಯಾಜಿಕ್ ಲ್ಯಾಂಡ್ಸ್ಕೇಪು ಅಂದರೆ ವೆದರ್ ಎಲ್ಲ ನೀವು ಚೇಂಜ್ ಮಾಡೋ ರೀತಿ, ಆಮೇಲೆ ಎ ಐ ಫ್ಲೋರಲ್ ಬ್ಲೆಸ್ಸಿಂಗ್ ಅಂದರೆ ನಿಮಗೆ ಸುತ್ತಮುತ್ತ ಎಲ್ಲ ಊದಿರೋ ಥರ ಎಲ್ಲ ಎ ಐ ಮುಖಾಂತರ ಇಮೇಜ್ನ ಜನರೇಟ್ ಮಾಡ್ಬೋದು. ಈ ರೀತಿ ಫೀಚರ್ಗಳಿದೆ. ಜೊತೆಗೆ ಫೋನಲ್ಲಿ ಆರಾ LED ಫ್ಲ್ಯಾಶ್ ಸಹ ಇದೆ, ರಿಂಗ್ ಲೈಟ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ನಿಮ್ಗೆ ಅಡಿಷ್ನಲ್ ಎ ಐ ಫೀಚರ್ ವಿವೋದಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬರ್ತೀನಿ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ. ಎರಡರಲ್ಲೂ ಕೂಡ ಡಿಫ್ರೆಂಟ್ ಪ್ರೊಸೆಸರ್ ಇದೆ. ಮೋಟೋದಲ್ಲಿ ಮೀಡಿಯಾಟೆಕ್ ಡೈಮನ್ಸಿಟಿ 8500 ಎಕ್ಸ್ಟ್ರೀಮ್ ಪ್ರೊಸೆಸರ್ ಇದ್ದರೆ, ಈ ಕಡೆ ವಿವೋನಲ್ಲಿ ಡೈಮನ್ಸಿಟಿ 7360 ಟರ್ಬೋ ಪ್ರೊಸೆಸರ್ ಇದೆ. ಎರಡೂ ಕೂಡ ಮೀಡಿಯಾಟೆಕ್ ಪ್ರೊಸೆಸರೇ, ಬಟ್ ಪರ್ಫಾರ್ಮೆನ್ಸ್ನಲ್ಲಿ ಮೋಟೋ ಜಾಸ್ತಿ ಒಂದು ಸ್ಕೋರನ್ನು, ಜಾಸ್ತಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಅಂಥದ್ದು ಬೆಂಚ್ ಮಾರ್ಕ್ ನಾವು ಕಂಪೇರ್ ಮಾಡ್ದಂಗೆ ಮೋಟೋದಲ್ಲಿ 14,32,000 ರೇಟಿಂಗನ್ನು ಕೊಟ್ಟರೆ, ಈ ಕಡೆ ವಿವೋ ಬರೀ 9,45,000 ರೇಟಿಂಗನ್ನು ಕೊಡ್ತಾ ಇದೆ ಅಪ್ರಾಕ್ಸಿಮೇಟ್ಲಿ. ಇದಕ್ಕಿಂತ ಒಂದು 50% ಜಾಸ್ತಿ ಪರ್ಫಾರ್ಮೆನ್ಸನ್ನು ಮೋಟೋ ಕೊಡುತ್ತೆ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ ಮೋಟೋದಲ್ಲಿ BGMIನ ನಾವು 120 FPS ಆಡ್ಬೋದು. ಸ್ಮೂತಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಆಪ್ಷನ್ನ ಕೊಟ್ಟಿದ್ದಾರೆ. ಬಟ್ ಈ ಕಡೆ ವಿವೋನಲ್ಲಿ ಈವನ್ 90 FPS ಆಪ್ಷನ್ ಸಹ ಇಲ್ಲ. 60 FPS ಪ್ಲೇ ಆಗುತ್ತೆ. ಸ್ಮೂತಲ್ಲಿ ನಮಗೆ ಎಕ್ಸ್ಟ್ರೀಮ್ ತನಕ ಮಾತ್ರ ಹೋಗುತ್ತೆ. ಸೊ ಬೆಟರ್ ಪರ್ಫಾರ್ಮೆನ್ಸ್ ನಮಗೆ ಈ ಮೋಟೋದಲ್ಲೇ ಸಿಗುತ್ತೆ BGMI ಜೊತೆಗೆ. ನೀವು ಆಲ್ಮೋಸ್ಟ್ ಯಾವ ಅಪ್ಲಿಕೇಶನ್ ಬೇಕಾದ್ರೂ ಎರಡರಲ್ಲೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಒಟ್ಟಿನಲ್ಲಿ ಆನ್ ಪೇಪರ್ ನೀವು ಚೆಕ್ ಮಾಡಿದ್ರೆ ಮೋಟೋಲಿರುವಂಥ ಪ್ರೊಸೆಸರ್ ಜಾಸ್ತಿ ಪವರ್ಫುಲ್ ಆಗಿದೆ. ಮತ್ತು ಈಟಿಂಗ್ ಇಶ್ಯೂನ ನಾನು ಈ ಎರಡೂ ಫೋನ್ಗಳಲ್ಲಿ ಅಬ್ಸರ್ವ್ ಮಾಡಲಿಲ್ಲ. ಎರಡು ಕೂಡ ನಾರ್ಮಲ್ ಆಗಿದೆ. ಮತ್ತು ಬ್ಯಾಟ್ರಿ ಡ್ರೈನ್ ಟೆಸ್ಟ್ ಕೂಡ ಮಾಡೋದು ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಸೊ ಒಳ್ಳೆಯದು. ಸೊ ಹೇಳಿದ್ನಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಬೇಕು ಅಂದರೆ ಮೋಟೋ ಚೂಸ್ ಮಾಡ್ಬೋದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ನಿಮಗೆ 12 GB ತನಕ ರ್ಯಾಮು, 256 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಬಟ್ ಒಂದೇನಪ್ಪ ಅಂದರೆ ರ್ಯಾಮ್ ಟೈಪು ಮತ್ತು ಸ್ಟೋರೇಜ್ ಟೈಪು ಡಿಫ್ರೆಂಟ್ ಆಗಿದೆ. ಮೋಟೋದಲ್ಲಿ LPDDR5X ರ್ಯಾಮ್ ಮತ್ತು FS 4.1 ಸ್ಟೋರೇಜ್ ಇದೆ. ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಮೋಟೋದಲ್ಲಿ. ಈ ಕಡೆ ವಿವೋ V70 FEನಲ್ಲಿ LPDDR5 ರ್ಯಾಮ್ ಇದೆ. ಇದು ಕೂಡ ಓಕೆ, ಬಟ್ 5X ಅಲ್ಲ, ಆಯಿತಾ. UFS 3.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. 4.1 4.0 ಕೊಡ್ಬೋದಾಗಿತ್ತು. ಸೊ ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಮತ್ತೊಮ್ಮೆ ಮೋಟೋ ಬೆಟರ್ ಇದೆ. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬರ್ತೀನಿ. ಎರಡರದ್ದು ಕೂಡ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಲುಕ್ ವೈಸು ನನಗೆ ಪರ್ಸ್ನಲಿ ಮೋಟೋ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಹೌದು, ನಮಗೆ ಈ ಒಂದು ವಿವೋದಲ್ಲಿ ನಿಮಗೆ ಗ್ಲೋಯಿಂಗ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಬಿಸಿಲಿಂದ ಕತ್ಲೆಗೆ ಬಂದ್ರಿ ಅಂತ ಅಂದರೆ ರೇಡಿಯಂ ರೀತಿ ಗ್ಲೋ ಆಗುತ್ತೆ. ಯುನೀಕ್ ಆಗಿದೆ, ಒಪ್ಕೋತೀನಿ. ಬಟ್ ಬಿಸಿಲಿಂದ ಕತ್ಲೆಗೆ ಬಂದಮೇಲೆ ಎಷ್ಟು ಜನ ನೋಡ್ತಾರೆ ಫೋನ್ನ. ಬಟ್ ಇದು ಯಾವಾಗಲೂ ನಿಮ್ಗೊಂದು ರೀತಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ವೆಯ್ಟಲ್ಲಿ ಮೋಟೋ ಸ್ವಲ್ಪ ಲೈಟ್ ವೇಟ್ ಇದೆ. ಥಿಕ್ನೆಸ್ಸಲ್ಲಿ ಈ ಮೋಟೋನೇ ಸ್ವಲ್ಪ ತಿನ್ನಾಗಿದೆ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ನಮಗೆ ಕರ್ವ್ ಡಿಸ್ಪ್ಲೇ ಈ ಒಂದು ಮೋಟೋದಲ್ಲಿ ಸಿಗ್ತಾರೆ. ಒಟ್ಟಿನಲ್ಲಿ ನನಗಂತೂ ಲುಕ್ ವೈಸು ಈ ಮೋಟೋನೇ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಕೂಡ ನಾಟ್ ಬ್ಯಾಡ್ ಆಯಿತು, ಅಂತ ಕೆಟ್ಟದಾಗೂ ಏನಿಲ್ಲ. ಇನ್ನು ಈ ಮೋಟೋ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಈ ಕಡೆ ವಿವೋದಲ್ಲಿ ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಒಟ್ಟಿನಲ್ಲಿ ಗ್ಲಾಸನ್ನು ಹಾಕಿದ್ದಾರೆ. ಹಿಂದ್ಗಡೆ ನಮಗೆ ವಿವೋದಲ್ಲಿ ಪ್ಲಾಸ್ಟಿಕ್ಕು, ಈ ಕಡೆ ಲೆದರಿ ಫಿನಿಶ್. ಎರಡರಲ್ಲೂ ಕೂಡ ಪ್ಲಾಸ್ಟಿಕ್ ಫ್ರೇಮ್ ನಮಗೆ ಸಿಗ್ತಾ ಇದೆ. ಎರಡರಲ್ಲೂ Type-C ಪೋರ್ಟನ್ನು ಕೊಟ್ಟಿದ್ದಾರೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಡ್ಯುಯಲ್ ನ್ಯಾನೋ ಸಿಮ್ ಮಾತ್ರ ಸಪೋರ್ಟ್ ಆಗುತ್ತೆ. ಬಟ್ ಒಂದೇನಪ್ಪ ಅಂದರೆ ಮೋಟೋದಲ್ಲಿ ಒಂದು ಡೆಡಿಕೇಟೆಡ್ AI ಬಟನ್ನ ಕೊಟ್ಟಿದ್ದಾರೆ. ಜೊತೆಗೆ 3-in-1 ಲೈಟ್ ಸೆನ್ಸಾರ್ ಹಿಂದೆ ಸಿಗ್ತಾ ಇದೆ. ಈ ಕಡೆ ಆಗಲೇ ಹೇಳ್ದಂಗೆ ನಮಗೆ IR ಬ್ಲಾಸ್ಟ್ ಇದೆ ಮತ್ತು ಗ್ಲೋಯಿಂಗ್ ಬ್ಯಾಕು. ಬಟ್ ಈ ಕಡೆ ನಮಗೆ ಫ್ಯಾಬ್ರಿಕ್ ರೀತಿ ಡಿಸೈನ್ ಆಯಿತಾ, ಹೆವಿ ಪ್ರೀಮಿಯಮ್ ಲುಕ್ ಅನ್ನೋ ರೀತಿ ಅನಿಸುತ್ತೆ. ಸೊ ಇದನ್ನು ಬಿಟ್ಟರೆ ಎರಡರಲ್ಲೂ IP ರೇಟಿಂಗ್ ಇದೆ. IP68 ಮತ್ತು IP69 ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಎರಡು ತುಂಬ ಸಿಮಿಲರ್ ಇದೆ. ಲುಕ್ ನನಗೆ ಪರ್ಸ್ನಲಿ ಮೋಟೋ ಅನ್ನಿಸ್ತು, ಬಟ್ ಕೆಲವು ಜನಕ್ಕೆ ವಿವೋ ಕೂಡ ಇಷ್ಟ ಆಗ್ಬೋದು. ಎರಡಕ್ಕೂ ಈಕ್ವಲ್ ಪಾಯಿಂಟನ್ನು ಕೊಡೋಣ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ ಎರಡರಲ್ಲೂ ಕೂಡ 1.5K ರೆಸೊಲ್ಯೂಷನ್ದು ಅಮೋಲ್ಡ್ ಡಿಸ್ಪ್ಲೇ ಇದೆ. ಮೋಟೋದಲ್ಲಿ 144 ಹರ್ಟ್ಸಿಂದು ರಿಫ್ರೆಶ್ ರೇಟು, ಈ ಕಡೆ 120 ಹರ್ಟ್ಸಿಂದು ರಿಫ್ರೆಶ್ ರೇಟು. ಡಿಸ್ಪ್ಲೇ ಬ್ರೈಟ್ನೆಸ್ ಎರಡೂ ಕೂಡ ತುಂಬ ಬ್ರೈಟ್ ಆಗಿದೆ. ಪೀಕ್ ಬ್ರೈಟ್ನೆಸ್ಸು ಮೋಟೋದಲ್ಲಿ 5200 ನಿಟ್ಸು,
ಇದರಲ್ಲಿ ಹೈ ಬ್ರೈಟ್ನೆಸ್ ಮೋಡಲ್ಲಿ 1900 ನಿಟ್ಸ್ ತನಕ ಹೋಗುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ಎರಡೂ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಬಟ್ ಒಂದು ಅಬ್ಸರ್ವ್ ಮಾಡಿದ್ದು ಬ್ಲ್ಯಾಕ್ಸು ಈ ಮೋಟೋದಲ್ಲಿ ಡೀಪ್ ಬ್ಲ್ಯಾಕ್ ರೀತಿ ಕಾಣುತ್ತೆ ಆಯಿತಾ, ಹೆವಿ ಡೀಪ್ ಬ್ಲ್ಯಾಕ್ ರೀತಿ ಕಾಣುತ್ತೆ. ಸೊ ಅದು ಮೋಸ್ಟ್ಲಿ ನೀವು ಮೂವಿಗೆ ನೋಡ್ಬೇಕಾದ್ರೆ ಡಿಫ್ರೆನ್ಸ್ ಫೀಲ್ ಮಾಡ್ಬೋದು ಆಯಿತಾ. ಬಟ್ ನಾನು ಹೇಳೋದಾದ್ರೆ ಎರಡು ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ಪಿಕ್ಸೆಲ್ ಕ್ಲೀಪ್ ಮಾಡಿದ್ರೆ ಮೋಟೋ ನಿಮಗೆ ಒಂದು ಸ್ವಲ್ಪ ಬ್ಲ್ಯಾಕ್ಸಲ್ಲೇ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನೀವು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ವಿವೋದಲ್ಲಿ ಒಂದು ಸ್ವಲ್ಪ ದೊಡ್ಡ ಬ್ಯಾಟ್ರಿ ಇದೆ, 7000 mAh ಕೆಪಾಸಿಟಿ ಬ್ಯಾಟ್ರಿ. ಈ ಕಡೆ ಮೋಟೋದಲ್ಲಿ 6500 mAh ಕೆಪಾಸಿಟಿ ಬ್ಯಾಟ್ರಿ. ಈ ಎರಡೂ ಫೋನ್ಗಳ ಬಾಕ್ಸಲ್ಲಿ 90 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ, ಒಳ್ಳೆಯದು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿ ಎರಡರಲ್ಲೂ ಸಹ ಇದೆ. ಇನ್ನು OSಗೆ ಬಂತು ಅಂದರೆ ಈ ಎರಡು ಫೋನ್ಗಳಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ OS ಇದೆ. ಮೋಟೋದಲ್ಲಿ ಅಲೋ UI, ಈ ಕಡೆ ಆರಿಜಿನ್ OS ನಮಗೆ ಸಿಗುತ್ತೆ ವಿವೋದಲ್ಲಿ. ಸೊ ಈ ಮೋಟೋ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ವಿವೋದು ಕನ್ಫರ್ಮ್ ಇಲ್ಲ, ಮೋಸ್ಟ್ಲಿ 3, 4, 5 ವರ್ಷ ಸಿಗಬಹುದು. ಇದಕ್ಕೂ ಕೂಡ ಮೋಸ್ಟ್ಲಿ 6 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ ಅಂತ ಕಾಣುತ್ತೆ ಆಯಿತಾ. UI ಎಕ್ಸ್ಪೀರಿಯನ್ಸು ನನಗೆ ಪರ್ಸ್ನಲಿ ಮೋಟೋದು ಸ್ಟಾಕ್ ಆ್ಯಂಡ್ರಾಯ್ಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇದೆ, ಮಿನಿಮಲಿಸ್ಟಿಕ್ OS ಆಯಿತಾ. ಬೇಡದಂಥ ಅಪ್ಲಿಕೇಶನ್ ಕೆಲವೊಂದು ಇದಾವೆ, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಈ ಕಡೆ ವಿವೋದು ಒಂದು ಸ್ವಲ್ಪ ಜಾಸ್ತಿ ಥೀಮ್ಡ್ OS ಕಂಪೇರ್ಡ್, ಇದು ಕೂಡ ತುಂಬ ಸ್ಮೂತಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಂಗೆ ಅನ್ನಿಸ್ತಂಗೆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಮೋಟೋ OS ಇಷ್ಟ ಆಗುತ್ತೆ, ಕ್ಲೀನ್ ಸ್ಟಾಕ್ ಆ್ಯಂಡ್ ಇಷ್ಟ ಆಗುತ್ತೆ. ಕೆಲವು ಜನಕ್ಕೆ ಕಸ್ಟಮೈಸೇಷನ್ ಜಾಸ್ತಿ ಇರೋದ್ರಿಂದ ವಿವೋ OS ಕೂಡ ಇಷ್ಟ ಆಗ್ಬೋದು. ಏನು AI ಫೀಚರಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ ಡಿಫ್ರೆಂಟ್ AI ಫೀಚರ್ಗಳು ನಮಗೆ ಸಿಗುತ್ತೆ. ಮೋಟೋದಲ್ಲಿ ಟೆಕ್ಸ್ಟ್ ಟು ಇಮೇಜು, ಸ್ಕೆಚ್ ಟು ಇಮೇಜು, ಸ್ಟೈಲ್ ಸಿಂಕು, ಟೆಕ್ಸ್ಟಿನ ಸ್ಟಿಕ್ಕರ್ನ ಮಾಡುವಂಥದ್ದು, ರಿಮೈಂಡ್ ದಿಸ್, ರಿಕಾಲು, ಕ್ಯಾಚ್ ಮಿ ಅಪ್, ಎಲ್ಲ ಫೀಚರ್ಗಳು ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಸರ್ಕಲ್ ಸರ್ಚ್ ಆಗಿರ್ಬೋದು, ಜೆಮಿನೈ, ಇದೆಲ್ಲದು ಕೂಡ ಇದ್ದೇ ಇದೆ. ಇನ್ನು ಪರ್ಪ್ಲೆಕ್ಸಿಟಿ ಅನ್ನೋದಕ್ಕೆ ಇಂಟಿಗ್ರೇಟ್ ಕೂಡ ಮಾಡಿದ್ದಾರೆ ಆಯಿತಾ. ಇನ್ನು ವಿವೋಗೆ ಬಂತು ಅಂದರೆ AI ಕ್ರಿಯೇಷನ್ನಲ್ಲಿ ನಮಗೆ ನೋಟ್ ಅಸಿಸ್ಟ್ ರೀತಿ ಫೀಚರ್ ಎಲ್ಲ ಸಿಗ್ತದೆ, ಸಮ್ಮರೈಸ್ ಮಾಡುವಂಥ ಫೀಚರ್ ನೋಟ್ ಅಪ್ಲಿಕೇಶನ್ ಒಳಗೆ. ಮತ್ತು ಅವ್ರದ್ದು ಏನು ಆರಿಜಿನ್ ಐಲ್ಯಾಂಡ್ದು ಡ್ರ್ಯಾಗ್ ಆ್ಯಂಡ್ ಗೋ ಫೀಚರ್ ಸಹ ಇದೆ. ಆರಾಮಾಗಿ ನಾವು ಒಂದು ಅಪ್ಲಿಕೇಶನ್ ಇನ್ನೊಂದು ಅಪ್ಲಿಕೇಶನ್ಗೆ ಟೆಕ್ಸ್ಟ್ ಫೈಲ್ ಶೇರ್ ಮಾಡುವಂಥ ತುಂಬ ಸಿಂಪ್ಲಿಫೈ ಆಗಿರುತ್ತೆ. ಮತ್ತು ತುಂಬ ಈಸಿಯಾಗಿ ನೀವು ಟ್ಯಾಪ್ ಆ್ಯಂಡ್ ಶೇರ್ ಮಾಡ್ಬೋದು ಬೇರೆ ಫೋನ್ ಜೊತೆಗೆ. ವಿವೋ ಆಫೀಸ್ ಕಿಟ್ ಕೂಡ ನಮ್ಗೆ ಇದರಲ್ಲಿ ಸಿಗ್ತದೆ, ಪ್ರೈವೇಟ್ ಸ್ಪೇಸು, ಈವನ್ ಇದರಲ್ಲೂ ಕೂಡ ಫ್ಯಾಮಿಲಿ ಸ್ಪೇಸು, ಸ್ಮಾರ್ಟ್ ಕನೆಕ್ಟು, ಎಲ್ಲ ಫೀಚರ್ಗಳು ಮೋಟೋದಲ್ಲೂ ಕೂಡ ಸಿಗ್ತದೆ. ಸೊ AI ಫೀಚರ್ಸ್ ಎರಡು ಕೂಡ ತುಂಬ ಸಿಮ್ಲರ್ ಇದೆ. ಇತ್ತೀಚೆಗೆ ಎಲ್ಲ ಫೋನಲ್ಲೂ ಕೂಡ ಬರೋಕ್ಕೆ ಶುರುವಾಗಿದೆ. ಜರ್ನಲೆಲ್ಲ ಮೈಂಟೈನ್ ಮಾಡ್ತೀರಾ ಅಂತ ಅಂದರೆ ನೋಡಿ ಮೋಟೋ ಯೂಸ್ ಆಗ್ಬೋದು. ಒಟ್ಟಿನಲ್ಲಿ OS ಎಕ್ಸ್ಪೀರಿಯೆನ್ಸು ಎರಡೂ ಚೆನ್ನಾಗಿದೆ, ಬಟ್ ನಂಗೆ ಅನ್ನಿಸ್ತಂಗೆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಆಡಿಯೋಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಮೋಟೋದಲ್ಲಿ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಇದೆ, ಎರಡರಲ್ಲೂ ಕೂಡ ಐರಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ, ಸ್ಪೆಷಲ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಒಟ್ಟಿನಲ್ಲಿ ಸ್ಪೀಕರ್ನ ಕ್ಲಾರಿಟಿ ನಮಗೆ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ವಿವೋನು ಚೆನ್ನಾಗಿದೆ, 200%ಗೆ ಬೂಸ್ಟ್ ಆಗುತ್ತೆ, ಬಟ್ ಕ್ಲಾರಿಟಿ, ಕ್ರಿಸ್ಪಿನೆಸ್ಸು ಮೋಟೋದಲ್ಲಿ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಎರಡು ತುಂಬ ಸಿಮಿಲರ್ ಇದೆ. ಎರಡರಲ್ಲೂ ಕೂಡ NFC ಇದೆ, ಎರಡರಲ್ಲೂ ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ನಮಗೆ ಮೋಟೋದಲ್ಲಿ ವೈಫೈ 6E ಇದ್ದರೆ ಈ ಕಡೆ ವಿವೋನಲ್ಲಿ ವೈಫೈ 6 ನಮಗೆ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಎರಡು ಫೋನ್ಗಳದ್ದು ಕೆಲವೊಂದು ಮೇನ್ ಕಂಪ್ಯಾರಿಸನ್ ಆಯಿತಾ. ನಾವು ಮೋಸ್ಟ್ ಆಫ್ ದ ಫೀಚರ್ನ ನೋಡೋದಕ್ಕೆ ಹೋದರೆ ಆಯಿತಾ, ಈ ವಿವೋಗಿಂತ ಈ ಮೋಟೋನೇ 1,500-2,000 ರೂಪಾಯಿ ಪ್ರೈಸ್ ಕಡಿಮೆ ಇದೆ. ಬಟ್ ಸ್ಟಿಲ್ ಇದರಲ್ಲಿರುವಂಥ ಮೋಸ್ಟ್ ಆಫ್ ದ ಮೆಜಾರಿಟಿ ಆಫ್ ದ ಫೀಚರ್ಗಳು ಮಚ್ ಬೆಟರ್ ಇದೆ. ಫಾರ್ ಎಕ್ಸಾಂಪಲ್ ಲುಕ್ ವೈಸು ಆಬ್ವಿಯಸ್ಲಿ ಮೋಟೋ ಚೆನ್ನಾಗಿದೆ ಆಯಿತಾ, ಯುನೀಕ್ ಆಗಿದೆ ನೋಡೋದು, ಇದು ಕೂಡ ಚೆನ್ನಾಗಿದೆ. ಬಟ್ ಸ್ವಲ್ಪ ಜಾಸ್ತಿ ಪಾಯಿಂಟ್ನ ಮೋಟೋ ಕೊಡ್ತೀನಿ. ಡಿಸ್ಪ್ಲೇ ಎರಡೂ ಸಿಮಿಲರ್ ಇದೆ, ಬ್ಲ್ಯಾಕ್ಸ್ ಇದರಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಇನ್ನು ರ್ಯಾಮ್ ಸ್ಟೋರೇಜು ಮೋಟೋ ಬೆಟರ್ ಇದೆ, ಪರ್ಫಾರ್ಮೆನ್ಸ್ ಮೋಟೋ ಬೆಟರ್ ಇದೆ, ಕ್ಯಾಮ್ರಾ ಮೋಟೋ ಬೆಟರ್ ಇದೆ, ಬ್ಯಾಟ್ರಿ ಕೆಪಾಸಿಟಿ ಇದು ಸ್ವಲ್ಪ ಜಾಸ್ತಿ ಇದೆ, ಚಾರ್ಜಿಂಗ್ ಎರಡು ಸಿಮಿಲರ್ ಇದೆ. ಸೊ ಇದೆಲ್ಲದನ್ನು ಕೂಡ ನೋಡಿಕೊಂಡು ನನಗೆ ಪರ್ಸ್ನಲಿ ಈ ಎರಡು ಫೋನ್ಗಳಲ್ಲಿ ಮೋಟೋ ತುಂಬ ಈಸಿಯಾಗಿ ವಿನ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಇದಿಷ್ಟು ಈ ಎರಡು ಫೋನ್ಗಳ ಬಗ್ಗೆ ನನ್ನ ಒಪಿನಿಯನ್ನು. ನಿಮ್ಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.